ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮಗೆ ಗೊತ್ತೈತಿ. ನಾನು ತಮ್ನೇಲ್ನಾಗ ನಿಮಗೆ 2 ಅಪ್ಡೇಟ್ನ ಕೊಡ್ತೀನಿ ಅಂತ ಹೇಳಿದ್ನಿ. ಆ ಒಂದು 2 ಅಪ್ಡೇಟ್ಗಳು ನಾನು ಲಾಸ್ಟಿಗೆ ಹೇಳ್ತೀನಿ. ಈಗ ನೀವು ಫಸ್ಟಿಗೆ ನಾ ಏನು ಹಾಕೊಂಡ್ರನಪ್ಪ ಅಂದ್ರೆ, ನನ್ನ ಒಂದು ಚಾನಲ್ದಾಗ ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನೋಡತ್ತಿರಲಿ, ಹೊಸಬ್ರೆಲ್ಲ ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಕೊಡತ್ತಿರಲಿ, ಆದಷ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಹೊಸ ಅಪ್ಡೇಟ್ ಇರ್ತಾವೆ, ಹೊಸ ಟೆಕ್ನಿಕಲ್ ಕಂಟೆಂಟ್ಗಳನ್ನ ಹಾಕ್ತಿರ್ತಾನೆ, ಎಲ್ಲರಿಗೂ ಕೂಡ ಯೂಸ್ಫುಲ್ ಆಕ್ಕಾವು. ಸೊ ಫ್ರೆಂಡ್ಸ್, ಮತ್ತು ಅಷ್ಟೇ ಅಲ್ಲ, ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ 7ರಿಂದ 8 ಲಿಂಕ್ಗಳನ್ನ ಇಟ್ಟಿರ್ತೀನಿ. ವಿಡಿಯೋದ ಲಿಂಕ್ ಇಟ್ಟಿರ್ತೀನಿ. ಪ್ರತಿಯೊಂದು ವಿಡಿಯೋಗಳು ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ಗೆ ಸಂಬಂಧಪಟ್ಟಿದ್ದಾವೆ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ನಿಮ್ಮನ್ನು ಒಂದು ಫೇಸ್ಬುಕ್ನಾಗ ಅರ್ನಿಂಗ್ಸ್ ಯಾವ ಥರ ಮಾಡೋದು, ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಯಾವ ಥರ ಮಾಡೋದು, ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಇದಪ್ಪ ಅಂದ್ರೆ ಅದ್ರದ್ದು ಲಿಂಕ್ ಇಟ್ಟಿರ್ತೀನಿ, ಅವನನ್ನು ಕೂಡ ನೋಡ್ಕೊರಿ. ಅದಷ್ಟೇ ಅಲ್ಲ, ಮತ್ತು ಟೆಲಿಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ವಾಟ್ಸಪ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಪ್ರತಿಯೊಂದು ಹಿಂಗೆ ನಿಮಗೆ ಯೂಟ್ಯೂಬ್ ಸಕಾರ ಹೇಳ್ತೀನಿ. ನನ್ನ ಒಂದು ಚಾನಲ್ಗೆ ಬಂದಿರಪ್ಪ ಅಂದ್ರೆ ನೀವು ಹೊಸ ಕಂಟೆಂಟ್ಗಳನ್ನ ನೀವು ಭಾಳ ನೋಡ್ತೀರಿ. ಯಾರೂ ಕೂಡ ಕನ್ನಡದಾಗ ಮಾಡಲಾರ್ದ ಕಂಟೆಂಟ್ಗಳು ಮಾಡ್ತಿರ್ತೀನಿ ಅದಷ್ಟು. ಸೊ ಫ್ರೆಂಡ್ಸ್, ಅದ್ರ ಹೇಳೋದನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಾನು ಜಲ್ದಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರಿ. ಸೊ ಫ್ರೆಂಡ್ಸ್, ಇಷ್ಟು ಕೇಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬರ್ರಿ ಮತ್ತು ವಿಷಯಕ್ಕೆ ಬರೋನು. ಸೊ ಫ್ರೆಂಡ್ಸ್, ನಾ ಆಗಲೇ ಹೇಳಿದಂಗೆ ತಮಿಳ್ನಾಗ 2 ಅಪ್ಡೇಟ್ ಬಗ್ಗೆ ನಾನು ವಿಡಿಯೋ ಹೇಳ್ತೀನಿ ಅಂತ ಹೇಳಿದ್ನಿ. ಸೊ ಫ್ರೆಂಡ್ಸ್, ಇದ್ರೊಳಗೆ ಬಂದುಬಿಟ್ಟು ಬೆಸ್ಟ್ ಚಾರ್ಜಿಂಗ್ ಫೋನ ಯಾವುದು ಅಂತೇಳಿ 1ನೇದು ಅಪ್ಡೇಟ. 2ನೇದು ಒಂದು ಅಪ್ಡೇಟ್ ಬಂದುಬಿಟ್ಟು 4 ಬೆಸ್ಟ್ ಸ್ಮಾರ್ಟ್ ವಾಚ್. ನೀವೇನಾದ್ರು ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಬೆಸ್ಟ್ ಸ್ಮಾರ್ಟ್ ವಾಚ್ಗಳ್ನ ನಾನು ನಿಮಗೆ 4 ಬೆಸ್ಟ್ ಸ್ಮಾರ್ಟ್ ವಾಚ್ನ ಕೊಡ್ತೀನಿ, ಹೇಳ್ತೀನಿ. ಅವನ್ನ ನೀವು ಅದ್ರೊಳಗೆ ಬಂದುಬಿಟ್ಟು ಯಾವುದನ್ನು ಬೇಕಾದ್ರೂ ಪರ್ಚೇಸ್ ಮಾಡಿರಿ. ಎಲ್ಲನೂ 2000 ರೂಪಾಯಿ ಒಳಗೆ ಅದಾವೆ. 2024ರಾಗ ಟ್ರೆಂಡಿಂಗ್ನಾಗಿರುವಂಥ ಬೆಸ್ಟ್ ಸ್ಮಾರ್ಟ್ ವಾಚ್ಗಳ್ನ ನಿಮಗೆ ಹೇಳತ್ತೀನಿ. ಖಾಲಿ ಪೀಲಿ ಹೇಳತ್ತಿಲ್ಲ, ಎಲ್ಲನೂ ಚೆಕ್ ಮಾಡಿ ಎಲ್ಲನೂ ಯೂಸ್ ಮಾಡಿದವರು ಹೇಳ್ಕೊಂಡದಂಥ ಸಜೆಷನನ್ನು ಕೇಳ್ಕೊಂಡು ಈ ಒಂದು ವಿಡಿಯೋ ಮಾಡತ್ತೀನಿ. ಹಂಗೆ ಮಾಡತ್ತಿಲ್ಲ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ನಾನು ಎಫರ್ಟ್ ಹಾಕತ್ತೀನಿ ವಿಡಿಯೋ ಮಾಡಲಿ, ನಿಮ್ಗೆ ಕೊಡತ್ತಿರ್ತೀನಿ ಇನ್ಫಾರ್ಮೇಷನ್ನ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಚಾನಲ್ ಇಷ್ಟ ಆದಪ್ಪ ಒಂದು ಚಾನಲ್ಗೂ ಲೈಕ್ ಕೊಡಿರಿ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಯಾರೆಲ್ಲ ಸ್ಮಾರ್ಟ್ ವಾಚ್ ತೊಗೋಬೇಕನ್ನತ್ತಾರೋ ಮತ್ತು ಬೆಸ್ಟ್ ಚಾರ್ಜಿಂಗ್ ಫೋನ ತೊಗೋಬೇಕನ್ನತ್ತಾರಲ್ಲ, ಅವರಿಗೆಲ್ಲ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಕೈತೆ. ಸೊ ಫ್ರೆಂಡ್ಸ್, ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಬೆಸ್ಟ್ ಚಾರ್ಜಿಂಗ್ ಫೋನ ಎಲ್ಲ ಫೋನ್ಗಳ್ನ ನಾನು ಅಳದು ತೂಗಿ ಹೇಳತ್ನು. ಸೊ ಫ್ರೆಂಡ್ಸ್, 2024ರಾಗ ಬೆಸ್ಟ್ ಚಾರ್ಜಿಂಗ್ ಫೋನ್ ಅಂತೇಳಿ ಅನ್ಸ್ಕೊಂಡದ್ದು ಫೋನ್ ಯಾವುದಪ್ಪ ಅಂದ್ರೆ IQ Z9 ಮತ್ತು ಲೈಟ್ 5G ಅಂತೇಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಹೇಳೋಕೆ ತೊಂದರೆ ಆಗ್ಬೋದು ನಾ ಈಗ, ಆದರೆ ಈ ಒಂದು ಫೋನ್ ನಾನು ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ನೀವು ಇಲ್ಲಿ ಹೊಸ ಮಾಡಲ್ ಮೊಬೈಲ IQದವ್ರು ಬಿಟ್ಟಾರು. ಬೆಸ್ಟ್ ಚಾರ್ಜಿಂಗ್ ಒಳಗೆ ನಂಬರ್ 1 ಫೋನ್ ಇದೆ. ಎಲ್ಲ ಫೋನು ಚೆಕ್ ಮಾಡಿದಾಗ 7ರಿಂದ 7.5 ತಾಸು ಬರ್ತಾವೆ. ಆದರೆ ಈ ಒಂದು ಫೋನ್ನ ನಾನು ಯೂಸ್ ಮಾಡಿ ಹೇಳತ್ನು. ನಾ ಅಲ್ಲ, ಎಲ್ಲ ದೊಡ್ಡ ಟೆಕ್ನಿಕಲ್ಗಳು ಯೂಸ್ ಮಾಡಿ ಹೇಳತ್ತಾರು. 8ರಿಂದ 8.5 ತಾಸು 9 ತಾಸು ಚಾರ್ಜಿಂಗ್ ಬರ್ತೈತಿ. ಅದು ಯೂಸ್ ಬಾಳ್ಕೆ ಬರ್ತೈತಿ. ಮತ್ತು ಮೊಬೈಲ್ ಮಾತ್ರ ಚಾರ್ಜಿಂಗ್ ಒಳಗೆ ಹೆಸರು ಇಡಂಗಿಲ್ಲ. ಇದಕ್ಕೆ 2ನೇ ಮಾತಾ ಬೇಡ. ಮೊಬೈಲ್ ಚಾರ್ಜಿಂಗ್ ಒಳಗೆ ನೀವು ಮೊಬೈಲ್ ಬೇಕಂದ್ರೆ IQನ ನೀವು ಸೆಲೆಕ್ಟ್ ಮಾಡ್ಕೊರಿ. ಮತ್ತು ಚಾರ್ಜಿಂಗ್ನು ಸ್ವಲ್ಪ ಲೇಟ್ ಆಕೈತಿ, ಅದೇನು ಪರ್ಫಾರ್ಮೆನ್ಸ್ ಬೇಡ. ಚಾರ್ಜ್ ನೀವು ಹಾಕಿ 2 ತಾಸು 3 ತಾಸು ನೀವು ಹೊರಗೆ ಹೋಗಿ ಬಂದ್ರಪ್ಪ ಅಂದ್ರೆ ಸಾಕು, 100% ಆಕೈತಿ. ಸೊ ಫ್ರೆಂಡ್ಸ್, ಇದು ಬೆಸ್ಟ್ ಚಾರ್ಜಿಂಗ್ ಫೋನ್ ಆಯ್ತು. ಇನ್ನು 2ನೇ ಒಂದು ಅಪ್ಡೇಟ್ ಯಾವುದು ಅಂತೇಳಿ ನಾನು ಕೇಳ್ಬೋದು. 2ನೇ ಒಂದು ಅಪ್ಡೇಟ್ ನೀವು ಆಗಲೇ ಹೇಳಿನಿ, ಬೆಸ್ಟ್ ಸ್ಮಾರ್ಟ್ ವಾಚ್ ಅಂತೇಳಿ. ಸೊ ಫ್ರೆಂಡ್ಸ್, ನೀವು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ನಾನು ಡಿಸ್ಕ್ರಿಪ್ಷನ್ದಾಗ 4 ಬೆಸ್ಟ್ ಸ್ಮಾರ್ಟ್ ವಾಚ್ ಲಿಂಕ್ ಇಟ್ಟನ. ಅವು 2000 ರೂಪಾಯಿ ಒಳಗೆ ಸಿಗುವಂಥ ಬೆಸ್ಟ್ ಸ್ಮಾರ್ಟ್ ವಾಚ್ ಲಿಂಕ. ಅವುಗಳನ್ನ ನೀವು ಕ್ಲಿಕ್ ಮಾಡ್ಕೊಂಡು ಬೇಕಾದ ಕಂಪ್ನಿ ನಾಯ್ಸ್ ಆಗಿರ್ಬೋದು, ಬೋಲ್ಟ್ ಆಗಿರ್ಬೋದು, ಕ್ರಾಸ್ ಬೋಟ್ ಆಗಿರ್ಬೋದು, ಬೀಟ್ ಆಗಿರ್ಬೋದು, ಬೀಟೆಕ್ಸ್ ಆಗಿರ್ಬೋದು, ಹಿಂಗೆ 12 ಥರ ಬರ್ತಾವೆ. ಮತ್ತು ಅದ್ರೊಳಗೆ 2000 ರೂಪಾಯಿ ಒಳಗೆ ಸಿಗುವಂಥ ಬೆಸ್ಟ್ ಸ್ಮಾರ್ಟ್ ವಾಚ್ ಲಿಂಕ್ನ ಬಡ್ಡಿಯಾಗಿಟ್ಟನು ಡಿಸ್ಕ್ರಿಪ್ಷನ್ದಾಗ. ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡಿರಿ. ಈಸಿ ಆಗುವಂಥ ಪರ್ಚೇಸಿಂಗ್ ಐತಿ. ಅದೇನು ಎಲ್ಲರೂ ಆ ಪರ್ಚೇಸ್ ಅಂತೂ ಮಾಡತ್ತೀರಿ ಆನ್ಲೈನ್ದಾಗ, ಅದೇನು ಹೇಳೋದು ಬೇಕಾಗಿಲ್ಲ. ಸೊ ಫ್ರೆಂಡ್ಸ್, ಈ 2 ಅಪ್ಡೇಟ್ ಒಳಗೆ ಯಾವ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿ.